ನಮಸ್ತೆ ವೀಕ್ಷಕರೇ, ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀನಿ ಅಂದ್ಕೊಳ್ತೇನೆ. ರೋಗ ಹೇಗೆ ಬರುತ್ತದೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಷಯಗಳನ್ನು ಹೇಳಬೇಕಂತೇಳಿ ವಿಡಿಯೋಗಳು ಮಾಡಬೇಕು ಮತ್ತು ಒಂದು ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಿದ್ದೆ. ಆದರೆ ನನ್ನ ಹತ್ರ ಅದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೋಗಗಳು ಹೇಗೆ ಬರುತ್ತದೆ, ಅಕ್ಕಪಕ್ಕದ ಕಸಗಳನ್ನೆಲ್ಲ ವಿಲೇವಾರಿ ಮಾಡಬೇಕು ಮತ್ತು ಬೇರೆ ಬೇರೆ ರೋಗಗಳಿಗೆ ಜನ ತುತ್ತಾಗಬಾರ್ದು ಅನ್ನೋದ್ರ ಒಂದು ಉದ್ದೇಶದಿಂದ ನಾನು ಈಗ 2 ವರ್ಷದ ಹಿಂದೆ ಗಾಡಿ ಡ್ರೈವಿಂಗನ್ನು ಕಲಿತ್ಕೊಂಡು ನಂತರದಲ್ಲಿ ನಾನು ಡ್ರೈವಿಂಗ್ ಕಲಿತು ಆದಮೇಲೆ ಇವಾಗ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸ್ವಚ್ಛವಾಹಿನಿ ಗಾಡಿಯ ಚಾಲಕಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಹಳ್ಳಿಗಳಿಗೆ ಹೋಗಿ ಕಸಗಳನ್ನು ಕಲೆಕ್ಟ್ ಮಾಡಿ ತರ್ತಾ ಇದ್ದೇವೆ. ಹಾಗೆ ಈ ಒಂದು ಕಸ ತರುವ ಸಮಯದಲ್ಲಿ ನಮ್ಮಿಂದ ಆದಂಥ ಒಂದು ಅವೇರ್ನೆಸ್ಸನ್ನು ನಾವು ಕೊಡಬೇಕು. ಯಾಕಂದರೆ ಸಂದೇಶಗಳನ್ನು ನಾವು ಜನರಲ್ಲಿ ಕೊಡಬೇಕು. ಏನಂತೇಳಿದರೆ, ಮನೆಯ ಅಕ್ಕಪಕ್ಕಗಳಲ್ಲಿ ಖಾಲಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಈ ಥರ ಬುಟ್ಟಿಗಳಲ್ಲಾಗಿರ್ಬೋದು, ಬಕೆಟ್ಗಳಲ್ಲಾಗಿರ್ಬೋದು, ನೀರು ತುಂಬ ಅಂದರೆ ಒಂದು 5-6 ತಿಂಗಳಿಂದನೇ ಅದರಲ್ಲಿ ಇದ್ದಿದ್ದಾದರೆ ಅದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಬೇರೆ ಬೇರೆ ರೋಗಗಳಿಗೆ ನಾವು ತುತ್ತಾಗ್ತೀವಿ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಗಳನ್ನು ತಿಳ್ಕೊಂಡಿದ್ದು. ಯಾಕಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ, ಜ್ವರ ಬಂದವಾಗ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಅದನ್ನು ತೊಗೊಂಡು ನಾವು ಮನೆಗೆ ಬರ್ತೇವೆ. ಆದರೆ ಆರೋಗ್ಯ ಇಲಾಖೆಯವರು ನಮಗೆ ಮಾಹಿತಿಗಳನ್ನು ನೀಡ್ತಾರೆ. ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಆರೋಗ್ಯ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಲ್ಲದೆ ನಾವೇ ಕ್ಲೀನ್ ಇಟ್ಕೊಂಡ್ರೆ ರೋಗಗಳು ಬರೋದಿಲ್ಲ ಅನ್ನೋದೊಂದು ನನ್ನ ಒಂದು ಅನಿಸಿಕೆ. ಮತ್ತೇನಂತ ಹೇಳಿದರೆ, ಈ ಪ್ಲ್ಯಾಸ್ಟಿಕ್ ಅಂತೇಳಿದೆಯಲ್ಲ, ಈ ಪ್ಲ್ಯಾಸ್ಟಿಕ್ಗಳನ್ನು ಅಕ್ಕಪಕ್ಕದಲ್ಲಿ ಒಗಿಬಾರ್ದು. ನಾವು ಏನೇ ಒಂದು ಬೀಜ ಹಾಕಿದರೂ ಸಹ ಆ ಪ್ಲಾಸ್ಟಿಕ್ ಅಡಿಗಿದ್ದರೆ ಆ ಬೀಜ ಹುಟ್ಟೋದಿಲ್ಲ. ನಾವು ಸಸಿ ಮೇಲೆ ಅದನ್ನು ಪ್ಲಾಸ್ಟಿಕ್ಗಳು ಹೊತ್ತಾಗಿದ್ರೆ ಸಸಿ ಸತ್ತೋಗ್ಬಿಡ್ತದೆ. ಯಾವುದೇ ಒಂದು ಸಣ್ಣ ಗಿಡ ಇದ್ದರೂ ಸಹ ಅದು ಸತ್ತೋಗ್ಬಿಡ್ತದೆ. ಹಾಗಾಗಿ ಪ್ಲಾಸ್ಟಿಕ್ ಮುಕ್ತ ಭಾರತ, ಹಸಿರು ಮುಕ್ತ ಕರ್ನಾಟಕ ಅನ್ನೋ ಒಂದು ಬೀದಿ ನಾಟಕಗಳನ್ನು ಸಹ ನಾವು ಮಾಡಿದ್ದೇವೆ. ನಮ್ಮ ತಾಲೂಕು ವೈಸ್ಗಳಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ನಾನು ಕೆಲವಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇನೆ. ಇದ್ರ ಹಿಂದೆಯೇ ನಾನು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಿರ್ಬೋದು, ಹಸಿರು ಮುಕ್ತ ಕರ್ನಾಟಕ, ಈ ಥರದ ಬೀದಿ ನಾಟಕಗಳು ಹೋಗೋಕ್ಕಿಂತ ಮೊದಲೇ ನಾನು ಇದರ ಬಗ್ಗೆ ನಾನು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನಮ್ಮಿಂದ ಆದಂಥ ಒಂದು ಸಂದೇಶಗಳನ್ನು ನಾವು ಸಾರಬೇಕು. ಯಾಕಂದರೆ ಅಂಗಡಿ ಮುಂಗಟ್ಟುಗಳಲ್ಲಿ ಮತ್ತು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಾಗೆ ಚರಂಡಿಗಳಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದೇ ಒಂದು ಕಸವನ್ನು ಹಾಕಬಾರ್ದು ಅಂಥೇಳಿ. ಹಸಿ ಕಸ ಆದರೂ ಒಂದೇ ಕಡೆ ಎಲ್ಲಾದರೂ ಇದು ಹಾಕಿದರೂ ಸಹ ಅದರಿಂದನೂ ಬೇರೆ ಬೇರೆ ರೋಗಗಳು ಬರ್ತದೆ. ಅದು ಗಿಡಕ್ಕೆ ಹಾಕಬೇಕು. ಯಾವುದಾದ್ರೂ ಅಡಿಕೆ ಗಿಡ ಆಗಿರ್ಬೋದು ಅಥವಾ ತೆಂಗಿನ ಮರ ಆಗಿರ್ಬೋದು, ಈ ಹಸಿ ಕಸವನ್ನು ಒಯ್ದು ಆ ಮರದಡಿಗೆ ಹಾಕಿದರೆ ಅದು ಗೊಬ್ಬರ ಆಗ್ತದೆ. ಗೊಬ್ಬರ ಆದರೆ ಆ ಮರಗಳಿಗೆ ಅಡಿಕೆ ಫಲ ಮತ್ತು ತೆಂಗಿನ ಫಲ ಎಲ್ಲ ಹೆಚ್ಚೆಚ್ಚು ಬರ್ತದೆ. ಈ ಪ್ಲಾಸ್ಟಿಕ್ ಏನಿದೆಯಲ್ಲ, ನಾವು ನೇರವಾಗಿ ಅದನ್ನು ಕಲೆಕ್ಟ್ ಮಾಡಿ, ಈಗ ಹೇಗೋ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಸದ ಗಾಡಿ ಇರುವುದರಿಂದ ಪ್ರತಿ ವಾರದಲ್ಲಿ ಮನೆ ಮನೆಗೆ ತೆರಳಿ ಕಸಗಳನ್ನು ಕಲೆಕ್ಟ್ ಮಾಡೋ ಸಮಯದಲ್ಲಿ ನಾವು ಸರಿಯಾಗಿ ಆ ಒಂದು ಹಸಿ ಕಸ ವಿಂಗಡಣೆ ಮಾಡಿ, ಒಣ ಕಸವನ್ನು ವಿಂಗಡಣೆ ಮಾಡಿ, ಒಣ ಕಸವನ್ನು ಕರೆಕ್ಟಾಗಿ ನಾವು ಕೊಡಬೇಕು. ಮತ್ತು ಈ ಹಸಿ ಕಸವನ್ನು ಗೊಬ್ಬರ ಮಾಡಬೇಕು. ನಾವು ಎರೆಹುಳು ಗೊಬ್ಬರ ಮಾಡಲಿಕ್ಕಾಗ್ತದೆ, ಅಥವಾ ನಾವು ಸಗಣಿ ಹಾಕಿದರೆ ಅದರಿಂದನೂ ಗೊಬ್ಬರ ಆಗ್ತದೆ. ಆ ಗೊಬ್ಬರ ರೆಡಿ ಮಾಡಿದರೆ ಮರಗಳಿಗೆ ಹಾಕಲಿಕ್ಕೂ ಆಗ್ತದೆ. ಹಾಗಾಗಿ ಯಾರೇ ಒಬ್ಬರಾದರೂ ಈ ಒಂದು ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ ಒಗಿಬಾರ್ದು ಅನ್ನೋದು ಒಂದು ನನ್ನ ಉದ್ದೇಶ. ನಮ್ಮ ಜೊತೆಯಲ್ಲಿ ನೀವು ಸಹ ಕೈ ಜೋಡಿಸಬೇಕು. ಯಾಕಂತ ಹೇಳಿದರೆ, ನಾವು ಈಗ ಮನೆಗಳಿಗೆ ತೆರಳುವಾಗ ಈ ಕಸದ ಗಾಡಿ ಜೊತೆಯಲ್ಲಿ ನಮಗೆ ಮಹಿಳೆಯರೇ ಈ ಒಂದು ಚಾಲನೆಯಲ್ಲಿ ಇರುವಾಗ ನಮಗೆ ಸಪೋರ್ಟ್ ಮಾಡೋದು ನಿಮ್ಮದು ತುಂಬ ಅತ್ಯಮೂಲ್ಯವಾದ ಅವಶ್ಯಕತೆ ಇದೆ. ಯಾಕಂದರೆ ಇದ್ರ ಹಿಂದೆ ಗಂಡು ಮಕ್ಕಳೆಲ್ಲ ಹೋಗ್ತಿದ್ರು, ಈಗ ಹೆಣ್ಮಕ್ಳು ಒಂದು ಕಸ ವಿಲೇವಾರಿ ಮಾಡೋದಾಗಲಿ ಅಥವಾ ಕಸ ಕಲೆಕ್ಟ್ ಮಾಡೋದಾಗಲಿ
ಎಲ್ಲವನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ಮಹಿಳೆಯರಿಗೆ ಎಲ್ಲರಿಂದ ಸಪೋರ್ಟ್ ಬೇಕು. ಈಗಾಗಲೇ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಕಸಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಸರಿಯಾಗಿ ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಪೇಪರ್ ಆಗಿರ್ಬೋದು, ಹಸಿ ಕಸ ಆಗಿರ್ಬೋದು, ಹಾಗೆ ಗಾಜಿನ ಚೂರು ಆಗಿರ್ಬೋದು, ಈ ಪ್ಲಾಸ್ಟಿಕ್ ಐಟಮಲ್ಲಿ ಮತ್ತು ಪೈಪ್ಗಳು ಕಟ್ಟಾಗಿರೋದು, ಬೇರೆ ಬೇರೆ ರೀತಿಯ ಐಟಮ್ಗಳಿರ್ತದೆ. ಇದೆಲ್ಲವನ್ನು ನಮಗೆ ಸಪ್ರೇಟಾಗಿ ಅವರು ನಮ್ಗೆ ಕೊಡ್ತಾ ಇರೋದ್ರಿಂದ ಅದು ನಮಗೆ ಮತ್ತು ಖುಷಿ ಪಡುವಂಥ ವಿಷಯ. ನಾವು ಅಂದ್ಕೊಂಡಿದ್ರು ಮಹಿಳೆಯರೇ ಹೋಗಿರೋದ್ರಿಂದ ಈ ಕಸಗಳನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ಆಗ್ತದೆಯೋ ಇಲ್ಲೋ, ಮತ್ತು ಏನು ಹೇಳ್ತಾರೋ ಏನೋ ಅನ್ನೋದ್ರ ಬಗ್ಗೆ ನಾವು ತುಂಬ ಆಲೋಚನೆ ಮಾಡ್ತಾ ಇರ್ತಿದ್ರು. ಇಲ್ಲ, ಆ ಗಾಡಿ ಬಂದ ಕೂಡಲೇ ಕೆಲವರಿಗೆ ಈ ಒಂದು ಪರಿಸರದ ಸ್ವಚ್ಛತೆಯ ಬಗ್ಗೆ ಮಾಹಿತಿ ಇದ್ದವರು ಅಂತೂ ಬೇಗ ಅದರ ಬಗ್ಗೆ ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡು ಬಿಡ್ತಾರೆ. ತುಂಬ ಕಡೆ ನಾವು ಹೋದಲ್ಲಿ ಹೇಳ್ತಿದ್ರು, ನಾವು ಈ ಗಾಡಿಗಳು ಬೇಕಂತೇಳಿ ಭಾಳ ದಿನದಿಂದ ನಾವು ಆಸೆ ಪಡ್ತಾ ಇದ್ದಿದ್ರು. ಇದು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು ಒಳ್ಳೆಯದಾಯಿತು. ಯಾಕಂದರೆ ಈ ಪ್ಲಾಸ್ಟಿಕ್ಗಳು ಬೀಳೋದ್ರಿಂದ ಯಾವುದೇ ಒಂದು ಹುಟ್ತಾ ಇಲ್ಲ, ಹುಲ್ಲು ಸಮೇತನೂ ಹುಟ್ತಾ ಇಲ್ಲ ಪ್ಲಾಸ್ಟಿಕ್ ಬಿದ್ದ ಜಾಗದಲ್ಲಿ ಅಂಥೇಳಿ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಪರಿಸರದಲ್ಲಿ ಈಗ ಕೆಲವಷ್ಟು ಕಡೆ ರೋಡ್ ಸೈಡಿಗೆ, ಬೀದಿ ಸೈಡಲ್ಲಿ ಗಾಡಿಗಳು ತಂದುಕೊಂಡು ಊಟ ಮಾಡ್ತಾರೆ, ಪೇಪರ್ಗಳು ಒಗಿತಾರೆ, ಹಾಗೆ ಪ್ಲಾಸ್ಟಿಕ್ಗಳು ಒಗಿತಾರೆ, ಎಲ್ಲ ಚೆಲ್ಲಿ ಹೋಗಿಬಿಡ್ತಾರೆ. ಅಲ್ಲಿ ಏನೇ ಒಂದು ಹುಲ್ಲು ಸಮೇತ ಹುಟ್ಟೋದಿಲ್ಲ. ಅಂದರೆ ಈ ಪ್ರಾಣಿಗಳಿಗೆಲ್ಲ ಏನಂತ ಹೇಳಿದರೆ, ಹುಲ್ಲು ಹುಟ್ಟಬೇಕು ಅಂತ ಹೇಳಾದರೆ ಯಾವುದೇ ಒಂದು ಪ್ಲಾಸ್ಟಿಕ್ ಒಗಿಬಾರ್ದು. ಈ ಹುಲ್ಲುಗಳು ಮೊಲ ತಿಂತದೆ, ಜಿಂಕೆ ಹಾಗೂ ಕಾಡು ಕೋಣಗಳು ಎಲ್ಲ ಈ ಒಂದು ಹಸಿ ಹುಲ್ಲನ್ನು ಮೇಯ್ತಾರೆ ಅವರು. ಅವರಿಗೆ ನಾವು ನಮ್ಮ ಬೀದಿ ಅಕ್ಕಪಕ್ಕದ ರೋಡ್ ಪಕ್ಕದಲ್ಲಿ ನಾವು ಎಸೆದ್ರೆ ಆ ಹಸಿರು ಅನ್ನುವ ಪದನೇ ಅಲ್ಲಿ ಸತ್ತು ಹೋಗಿಬಿಡ್ತದೆ. ಹಾಗಾಗಿ ಯಾರೇ ಒಬ್ಬರು ಎಲ್ಲೇ ಏನೇ ಬಿಸಾಡೋದಾದರೂ ಅದನ್ನು ಕರೆಕ್ಟಾಗಿ ಮನೆ ಹತ್ರ ತಂದು ಅದನ್ನು ಡಸ್ಟ್ಬಿನಲ್ಲಿ ಹಾಕಿ ನಂತರ ಗಾಡಿ ಕೊಡಬೇಕು. ಮತ್ತು ಶಾಲೆ ಮಕ್ಕಳಿಗಾದರೂ ಸಮೇತ ಈ ಒಂದು ಅವೇರ್ನೆಸ್ಸನ್ನು ನಾವು ಕೊಡಬೇಕು, ಎಲ್ಲರೂ ಕೊಡಬೇಕು. ಮನೆ ಪಾಲಕರು ಏನಾದರೂ ಒಂದು ಚಾಕ್ಲೇಟ್ ತೊಗೊಂಡ್ರೂ ಸಹ ಸ್ಕೂಲ್ ಬ್ಯಾಗಲ್ಲೇ ಇಟ್ಕೊಂಡು ಅದನ್ನು ಡಸ್ಟ್ಬಿನ್ನಿಗೆ ಒಯ್ದು ಹಾಕಬೇಕು ಅಂತ ಹೇಳಿದರೆ, ಇವಾಗ ಅವರಿಗೆ ಆ ಒಂದು ರೂಢಿಯಲ್ಲಿ ಇಟ್ಟರೆ ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ಪರಿಸರದ ಬಗ್ಗೆ ಸ್ವಲ್ಪ ಜ್ಞಾನ ಬರ್ತದೆ. ಮತ್ತೇನೆಂದರೆ, ನಮ್ಮ ಪರಿಸರವನ್ನು ನಾವು ಹಾಳು ಮಾಡಿಕೊಂಡ್ರೆ ನಮಗೆ ಮೊದಲನೇದಾಗಿ ನೀರೇ ಕಡಿಮೆ ಇದೆ. ನೀರಿಲ್ಲ, ಗಾಳಿ ಇಲ್ಲ, ಉಸಿರಾಡಲಿಕ್ಕೆ ಬೇಕಾದಂಥ ನಮ್ಗೆ ಆಮ್ಲಜನಕಗಳು ಸಿಗ್ತಾ ಇಲ್ಲ. ಈ ಥರದ ಪ್ಲಾಸ್ಟಿಕ್ ಎಲ್ಲ ಒಗೆದು ಗಲೀಜು ಮಾಡಿಟ್ಬಿಟ್ರೆ ಈ ಒಂದು ಆಮ್ಲಜನಕ ಅಂತ ಹೇಳೋದೇ ನಮಗೆ ರೋಗಕ್ಕೆ ನಾವು ತುತ್ತಾಗಿಬಿಡ್ತೇವೆ. ಹಾಗಾಗಿ ಯಾವುದೇ ಒಂದು ರೋಗಗಳು ಹತ್ತಿರ ಬಾರದ ಹಾಗೆ ನಾವು ನೋಡ್ಕೊಳ್ಬೇಕು ಅಂತ ಹೇಳಾದರೆ ಮೊದಲನೇದಾಗಿ ನಾವು ಗಲೀಜು ಮಾಡೋದನ್ನು ಫಸ್ಟ್ ಕಡಿಮೆ ಮಾಡಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆ ಕಡೆ ಈ ಕಡೆ ಎಲ್ಲ ತುಂಬ ಗಲೀಜು ಮಾಡಿ ಹೋಗಿಬಿಡ್ತಾರೆ. ಪ್ರತಿಯೊಬ್ಬರಿಂದನೂ ಇದು ಒಂದು ಅವೇರ್ನೆಸ್ ಮೂಡಬೇಕು. ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ, ನಮ್ಮ ದೇಶ ಸ್ವಚ್ಛ ಭಾರತ ದೇಶ ಅನ್ನೋದನ್ನು ನಾವು ಯಾವುದೇ ಒಂದು ಕಾರಣಕ್ಕೂ ಮರೆಯದೇ ಈ ಒಂದು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವು ಸ್ವಚ್ಛವಾಗಿಡಲು ಆದಷ್ಟು ಪ್ರಯತ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ, ನೀವು ಒಬ್ಬರಿಂದ ಈ ಒಂದು ಕೆಲಸ ಆಗೋದಿಲ್ಲ. ಎಲ್ಲರೂ ಕೈ ಜೋಡಿಸಿದರೆ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಲಿಕ್ಕೆ ನಾವೆಲ್ಲರೂ ರೆಡಿಯಾಗಿದ್ದೇವೆ. ಹಾಗಾಗಿ ಇಷ್ಟು ದಿನ ಆದರೂ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದೆ. ತುಂಬ ಕಸ ಬೀಳ್ತಾ ಉಂಟು ಆ ಕಡೆ ಈ ಕಡೆ ಎಲ್ಲ. ಆ ಕಸ ಬಾಟ್ಲು ಆಗಿರ್ಬೋದು, ಅಥವಾ ಚಹಾ ಕುಡ್ದಿದ್ದು ಲೋಟ ಆಗಿರ್ಬೋದು, ತಿಂಡಿ ತಿಂದಿದ್ದು ಪ್ಲೇಟ್ ಆಗಿರ್ಬೋದು, ಪ್ರತಿಯೊಂದು ಹಾನಿಕರ ವಸ್ತುಗಳೇ ನಮ್ಮ ರೋಡ್ ಸೈಡಲ್ಲಿ ಆಗಿರ್ಬೋದು, ಚರಂಡಿಗಳೆಲ್ಲ ಆಗಿರ್ಬೋದು, ಎಲ್ಲ ಕಡೆ ಬರೀ ಅದೇ ಬಿಸಾಡ್ತಾ ಇದ್ದಾರೆ. ಈಗ ಈ ಥರದ ಸಂದೇಶಗಳು ಕೊಡುವ ಮೂಲಕವಾದರೂ ಕೆಲವರು ಇದನ್ನು ನೋಡಿ ಇಂಥ ವಿಡಿಯೋಗಳನ್ನು, ಈ ಥರ ಇದೆ, ಪರಿಸರವನ್ನು ನಾಶವಾಗಲಿಕ್ಕೆ ಪ್ಲಾಸ್ಟಿಕ್ಕೇ ಕಾರಣ ಅನ್ನೋದನ್ನು ಕೆಲವರು ತಿಳ್ಕೊಳ್ತಾರೆ. ಮತ್ತೇನಂತ ಹೇಳಿದರೆ, ನಮ್ಮ ದನಕರುಗಳು ಸಹ ಆ ಪ್ಲಾಸ್ಟಿಕ್ಕನ್ನು ತಿಂದು ಸತ್ತು ಹೋಗಿಬಿಡ್ತಾರೆ. ತುಂಬ ಕಡೆ ನಾವು ನೋಡಿದ್ದೇವೆ, ಕಣ್ಣಾರೆ ನೋಡಿದ ಇದು ಒಂದು ಸಮಸ್ಯೆ. ಏನಂತ ಹೇಳಿದರೆ, ಪಾಪ ಏನೋ ದನಗಳು ತಿನ್ಲಿಕ್ಕೆ ಹೋಗಿಬಿಡ್ತಾರೆ, ಬಿಸ್ಕೆಟು ಅದು ಇದು ಇದೆ ಅಂಥೇಳಿ, ಅಥವಾ ಏನೋ ಊಟ ಮಾಡಿ ಅರ್ಧನೇ ಬಿಟ್ಟು ಹೋಗಿಬಿಡ್ತಾರೆ.
ಅಂಥದ್ದೆಲ್ಲ ತಿನ್ಲಿಕ್ಕೆ ಹೋಗಿ ಆ ಇಡೀ ಪ್ಲಾಸ್ಟಿಕನ್ನೇ ತಿಂದುಬಿಡ್ತಾರೆ ಅವರು. ಆ ಪ್ಲಾಸ್ಟಿಕ್ ತಿಂದು ಕೂಡಲೇ ದನ ಏನಾಗ್ತದೆ ಅಂದರೆ ಹೊಟ್ಟೆ ಉಬ್ಬಿ, ಆಕಳಾಗಿರ್ಬೋದು ಎತ್ತಾಗಿರ್ಬೋದು, ಹೊಟ್ಟೆ ಉಬ್ಬಿ ಒಂಥರ ಟೈಟಾಗಿ ಹೊಟ್ಟೆ ಎಲ್ಲ ತನ್ನಾರೆ ಸತ್ತು ಹೋಗಿದ್ದುಂಟು. ಹಾಗಾಗಿ ದನ ಕರುಗಳಿಗೂ ಸಮೇತ ಈ ಒಂದು ಎಫೆಕ್ಟ್ ಇದೆ ಈ ಒಂದು ಪ್ಲಾಸ್ಟಿಕ್ಕಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಯಾರೇ ಒಬ್ಬರು ದಯವಿಟ್ಟು ಪ್ಲಾಸ್ಟಿಕ್ಗಳನ್ನು ಒಗೆಯಬೇಡಿ. ನಿಮ್ಮ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಚೀಲದಲ್ಲಿ ಇಟ್ಕೊಳ್ಳಿ, ನಿಮ್ಮ ಗಾಡಿಯಲ್ಲಿ ಇಟ್ಕೊಳ್ಳಿ. ಅದನ್ನು ತಗೊಂಡು ಹೋಗಿ ಕರೆಕ್ಟಾದ ಡಸ್ಟ್ಬಿನ್ನಿಗೆ ಹಾಕಿ ಮಾಡಿ ಅಲ್ಲಿ ಅದನ್ನು ಬೇರೆ ಕಡೆ ಸಾಗಿಸಲಿಕ್ಕೆ ಗ್ರಾಮ ಪಂಚಾಯಿತಿಗಳು ಈಗ ಮುಂದಾಗಿದ್ದಾವೆ. ಹೇಳ್ತಿದ್ದೆ ನಾನು, ಕಸಗಳನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಸಾಡಬೇಡಿ. ರೋಡ್ ಆಗಿರ್ಬೋದು ಅಥವಾ ಬೀದಿಗಳಲ್ಲಾಗಿರ್ಬೋದು, ಮನೆ ಅಕ್ಕಪಕ್ಕದಲ್ಲಾಗಿರ್ಬೋದು, ಅಥವಾ ಅಂಗಡಿ ಮುಗ್ಗಟ್ಟುಗಳಲ್ಲಾಗಿರ್ಬೋದು, ಅಥವಾ ಚರಂಡಿಗಳಲ್ಲಾಗಿರ್ಬೋದು, ಎಲ್ಲೂ ಆ ಒಂದು ಕಸಗಳನ್ನು ಬಿಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಈಗ ತರ್ಲಿಕ್ಕೆ ಹೋಗೋರಾದರೂ ನಾವು ಮಹಿಳೆಯರೇ ಆಗಿರ್ತೇವೆ. ಎಲ್ಲೋ ಒಂದು ಚರಂಡಿಯಲ್ಲಿ ಬೀಸಾಡದವಾಗ ಅದನ್ನು ನಾವು ಹೆಕ್ಕಬೇಕು. ಆ ಸಮಯದಲ್ಲಿ ಬೇರೆ ಬೇರೆ ರೋಗಗಳಿಗೆ ನಾವು ಮಹಿಳೆಯರು ತುತ್ತಾಗ್ತೇವೆ. ಹಾಗಾಗಿ ಯಾರೇ ಒಬ್ಬರು ಈ ಒಂದು ಪ್ಲಾಸ್ಟಿಕನ್ನು ಅಥವಾ ಯಾವುದೇ ಒಂದು ಕಸಗಳನ್ನು ಚರಂಡಿಗಳಲ್ಲಿ ಅಥವಾ ರೋಡ್ ಸೈಡ್ ಒಗೆಯದೆ ಈ ಒಂದು ನಮ್ಮ ಪ್ರತಿಯೊಂದು ಹಳ್ಳಿ, ನಮ್ಮ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಪ್ರತಿ ತಾಲೂಕು ವೈಸಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛವಾಹಿನಿ ಗಾಡಿಗಳಾಗಿದೆ. ಆ ಸ್ವಚ್ಛವಾಹಿನಿ ಗಾಡಿಗಳಿಗೆ ಕರೆಕ್ಟಾಗಿ ನೀವು ಕಸಗಳನ್ನು ಕೊಡಿ. ಅಂದರೆ ಮಾತ್ರ ಯಾವುದೇ ಒಂದು ರೋಗ ಬರೋದಿಲ್ಲ ಅಂಥೇಳಿ ನಾನು ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಏನೇ ಒಂದು ಸಣ್ಣ ಕಸ ಇದ್ದರೂ ಸಮೇತ ಅದನ್ನು ನೀವು ಚೀಲದಲ್ಲಿ ತುಂಬಿಡಿ. ನಿಮಗೆ ಬಕೆಟ್ ತುಂಬಿ ಅದು ತೊಳಗ್ತಾ ಇದೆ ಅಂತ ಹೇಳಾದರೆ ನೀವು ಚೀಲದಲ್ಲಿ ತುಂಬಿಟ್ಟು ಅದನ್ನು ಕರೆಕ್ಟಾಗಿ ನೀವು ಗಾಡಿಗೆ ಕೊಡಿ. ಯಾವುದೇ ಒಂದು ರೋಗ ಬರೋದಿಲ್ಲ. ಈಗ ಇದ್ರ ಹಿಂದೆ ಕೊರೋನಾ ಬಂದ ಸಮಯದಲ್ಲಿ ನಾವು ನಮ್ಮ ಹಳ್ಳಿಗಳಲ್ಲಿ ಈ ಇರುವೆ ಕಷಾಯ ಹಾಗೂ ಕಟ್ನೆ ಚಟ್ನಿ ಈ ಥರದ್ದನ್ನು ಮಾಡಿ ನಾವು ಊಟ ಮಾಡಿ ಯಾರೇ ಒಬ್ಬರಿಗೂ ನಾವು ಕೊರೋನಾವನ್ನು ಬರೋ ಥರನೇ ಮಾಡಿಕೊಳ್ಳಿಲ್ಲ. ತುಂಬ ಜನರಿಗೆ ಕೊರೋನಾ ಬಂದು ಎಷ್ಟೋ ಜನ ತೀರ್ಕೊಂಡವರು ಇದ್ದಾರೆ ಅದರಲ್ಲೇ. ಆದರೆ ಇದು ಜ್ವರ, ಕೆಮ್ಮು, ಹಾಗೆ ನೆಗಡಿ ಅಥವಾ ಡೆಂಗು, ಹಾಗೆ ಚಿಕನ್ ಗುನ್ಯಾ ಇದೆಲ್ಲ ಆ ಥರ ಅಲ್ಲ. ಅಂದರೆ ಬರಬೇಕಂತ ಹೇಳಿದರೆ ಅದು ಒಬ್ರಿಗೆ ಬರ್ತದೆ, ಒಬ್ರಿಗೆ ಬರೋದಿಲ್ಲ ಅಂತೇಳಲ್ಲ. ಇದಕ್ಕೂ ಕೆಲವಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡಿದರೆ ಇದು ಸಮೇತ ನಮ್ಮ ಹಳ್ಳಿಗಳಲ್ಲಿ ಬರೋದಿಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಸಿಟಿ ಸೈಡಲ್ಲಿ ಮೊದಲೇ ಇದ್ದಿತ್ತು, ಗಾಡಿಗಳು ನೋಡ್ತಿದ್ರು ನಾವು. ಸ್ವಚ್ಛ ಭಾರತದ ಒಂದು ಬೋರ್ಡನ್ನು ಹಾಕ್ಕೊಂಡು ಪಟ್ಟಣ ಪಂಚಾಯಿತಿಯಲ್ಲಿ ಗಾಡಿಗಳು ಓಡಾಡೋದನ್ನು ನೋಡಿದರು. ಆದರೆ ನಮ್ಮ ಈಗ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೂ ಸಮೇತ ಈ ಒಂದು ಸ್ವಚ್ಛವಾಹಿನಿ ಗಾಡಿ ಬಂದಿದೆ ಅಂತ ಹೇಳಿದ್ರೆ ಇದು ನಮಗೆ ಮಾಡಿರುವಂಥ ಒಂದು ಒಳ್ಳೆಯ ಒಂದು ಆಂದೋಲನ ಅಂತೇಳಿ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಅತ್ಯಮೂಲ್ಯವಾದ ನಮ್ಮ ಸೇವೆನೇ ಈ ಒಂದು ಕಸ ಮತ್ತು ನಮ್ಮ ಪರಿಸರ ಸ್ವಚ್ಛ ಮಾಡುವಂಥದ್ದು. ಇದು ನಮ್ಮ ಅಮೂಲ್ಯವಾದ ಸೇವೆ, ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದೀರಾ. ನಮಗೆ ಬರುವಂಥ ರೋಗಗಳನ್ನು ತಡೆಗಟ್ಟಲು ನಮಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟು ಈ ಒಂದು ನಮಗೆ ಗಾಡಿಗಳನ್ನು ಸಹ ನಮ್ಮ ಪಂಚಾಯಿತಿಗಳಿಗೆ ಕೊಟ್ಟು ಕಸಗಳನ್ನು ಕಲೆಕ್ಟ್ ಮಾಡಿ ಮನೆಗಳಿಂದ ತೊಗೊಂಡು ಹೋಗ್ಲಿಕ್ಕೂ ಸಮೇತ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ಅತ್ಯಮೂಲ್ಯವಾದ ಒಂದು ಸೇವೆ ಅಥವಾ ಅವಕಾಶ ಎಂದು ಅಂದ್ಕೊಂಡು ಈ ಒಂದು ಸ್ವಚ್ಛ ಭಾರತ ಅಥವಾ ಸ್ವಚ್ಛತೆಯಲ್ಲಿ ಪರಿಸರ ಸ್ವಚ್ಛ ಮಾಡೋದರಲ್ಲಿ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಮಾಡಲಿಕ್ಕೆ ನೀವೆಲ್ಲರೂ ಮುಂದಾಗಿ ದುಡಿಯೋಣ ಎನ್ನುತ್ತಾ ಇವತ್ತಿನ ಈ ಒಂದು ಚಿಕ್ಕ ನನ್ನ ಸಂದೇಶ ಅಂತೇಳಿ ಹೇಳ್ತೇನೆ ನಾನು. ಯಾಕಂದರೆ ನಾವು ಈ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಹಿಂದೆ ನಾನು ಈ ಗಾಡಿ ಚಾಲಕಿ ಆಗೋಕ್ಕಿಂತ ಮೊದಲಿಂದನೂ ಈ ಪರಿಸರದಲ್ಲಿ ನಾನು ಇದ್ದವಳು. ಪರಿಸರದಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಒಂದು ತುಂಬ ಹೆಮ್ಮೆ ಇರ್ತದೆ. ನಮ್ಮ ಪರಿಸರವನ್ನು ಸ್ವಚ್ಛ ಮಾಡಬೇಕು, ನಮ್ಮ ಪರಿಸರದಲ್ಲಿ ಯಾವುದೇ ಒಂದು ಬೇರೆ ಬೇರೆ ರೋಗಗಳು ಬರಲಿಕ್ಕೆ ಕೊಡಬಾರ್ದು, ಸ್ವಚ್ಛವಾಗಿದ್ದರೆ ನಮ್ಮ ಜೀವಕ್ಕೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇರೋದು. ಹಾಗಾಗಿ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನೀವೆಲ್ಲ ಸೇರಿ ಈ ಒಂದು ಸ್ವಚ್ಛತಾಗಾರದಲ್ಲಿ ನಾವೆಲ್ಲರೂ ಸೇರಿ ದುಡಿಯೋಣ ಮತ್ತು ನಮ್ಮ ಪರಿಸರವನ್ನು ಚೆನ್ನಾಗಿರಿಸೋಣ. ಯಾವುದೇ ಒಂದು ರೋಗಗಳನ್ನು
ಬರಲು ನಾವು ಬರುವ ಮುಂಚೆನೇ ನಾವು ಆ ರೋಗಗಳನ್ನು ತಡೆಗಟ್ಟಿ ನಮ್ಮ ಗ್ರಾಮವನ್ನು ಕಸಮುಕ್ತ ಗ್ರಾಮವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.